ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೇನೆ. ಇಲ್ಲಿ ನಾನು ಆನಂದ ಕುಚ್ಚಲಕ್ಕಿ ತಂದಿದ್ದೇನೆ ಗೋಣಿಯಲ್ಲಿ. ಇದು ಗೋಣಿಯಲ್ಲಿ ತುಂಬ 2 ಥರದಲ್ಲಿ ಲಾಕ್ ಮಾಡಿರ್ತಾರೆ ನೋಡಿ, ಅದನ್ನು ಬಿಡಿಸ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಕೂಡ ನೀವೇ ಬಿಡಿಸ್ತೀರಾ ಅಥವಾ ಯಾರಾದರೂ ಅಮ್ಮಂದಿರು ಮಾತ್ರ ಈ ಥರ ಬಿಚ್ತಾರಾ ಇದನ್ನು ಕುಚ್ಚಲಕ್ಕಿ ಗೋಣಿಯನ್ನು? ನೋಡಿ, ಈ ಟೈಪ್ ಇರ್ತದೆ. ನನಗೆ ಸಹ ಅದರ ಅಷ್ಟೊಂದು ಟ್ರಿಕ್ಸ್ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಟ್ಟು ನಾನು ಒಂದು ಸುಲಭ ರೀತಿಯಲ್ಲಿ ಅದನ್ನು ಕುಚ್ಚಲಕ್ಕಿಯ ಗೋಣಿಯನ್ನು ಓಪನ್ ಮಾಡಿದ್ದೇನೆ. ಇದು ಕರಾವಳಿ ಭಾಗದ ಮನೆಗಳಲ್ಲಿ ಉಂಟಲ್ಲ ಕುಚ್ಚಲಕ್ಕಿ, ಪ್ರತಿಯೊಂದು ಮನೆಯಲ್ಲಿ ಸಹ ಬಳಸ್ತಾರೆ. ಓಕೆ, ಈ ವೈಟ್ ರೈಸ್ಗಿಂತ ಕುಚ್ಚಲಕ್ಕಿ ಅಕ್ಕಿಯಲ್ಲಿ ಅಂದರೆ ಆರೋಗ್ಯದ ಪ್ರಯೋಜನಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಈ ಕುಚ್ಚಲಕ್ಕಿ ಮಾಡುವುದು ಹೇಗೆ ಅಂತೇಳಿದರೆ, ಗದ್ದೆಯಿಂದ ಭತ್ತವನ್ನು ತಂದು ಅದನ್ನು ನೆಕ್ಸ್ಟ್ ಬೇಯಿಸಿ ಮತ್ತು ಒಣಗಿಸಿ ಮತ್ತು ಮಿಲ್ಲಿಗೆ ಕೊಟ್ಟು ಆ ರೀತಿ ಕುಚ್ಚಲಕ್ಕಿಯನ್ನು ರೆಡಿ ಮಾಡೋದು. ನೋಡಿ ಎಷ್ಟು ಸುಲಭದಲ್ಲಿ ತೆಗೆದೆ ಅಂತ ಹೇಳಿ. ಇದು ಕೆಲವು ಸಲ ಕಷ್ಟ ಅನ್ನಿಸ್ತದೆ, ಇದಕ್ಕೆ ಒಂದು ಈಸಿ ಟ್ರಿಕ್ಸ್ ಇದೆ. ನಾನು ಇಷ್ಟು ಸಲ ಗೋಣಿಯನ್ನು ಇದು ಓಪನ್ ಮಾಡಿದ್ದೇನೆ, ಬಟ್ ನನಗೆ ಇನ್ನೂ ಸಹ ಅದು ಹೇಗೆ ಅಂತೇಳಿ ಟ್ರಿಕ್ಸೇ ಗೊತ್ತಾಗಲಿಲ್ಲ. ಇದು ನಾನು ಕತ್ತರಿಯಲ್ಲಿ ಕಟ್ ಮಾಡುವಾಗ ಆಟೋಮೆಟಿಕ್ಕಾಗಿ ಬಂದಿದೆ, ಆ ರೀತಿ ಬರ್ತಾ ಇದೆ. ಹಾಗೆ ನೋಡಿ ನಾನು ಎಷ್ಟು ಪ್ರಯತ್ನ ಪಡ್ತೇನೆ ಅಂತ ಹೇಳಿ. ನಿಮ್ಮ ಮನೆಯಲ್ಲೂ ಹೀಗೆನಾ ನೀವು? ಕಷ್ಟಪಟ್ಟು ತೆಗಿತೀರಾ? ಈ ಕಂಪೆನಿಯವರು ಹೇಳಬೇಕಿದ್ದು ಹೇಗೆ ಟ್ರಿಕ್ಸ್ ಅಂತೇಳಿ, ಇದರಲ್ಲಿ ಬರೆದ್ರೆ ಒಳ್ಳೆಯದು ಅಲ್ವಾ? ಇದು ಕುಚ್ಚಲಕ್ಕಿ ಅಡುಗೆ ಮಾಡೋದೆಲ್ಲ ತುಂಬ ಸುಲಭ. ಕುಕ್ಕರಲ್ಲಿ ಮಾಡೋದಾದರೆ ಅಕ್ಕಿಯನ್ನು ಹಾಕಿ ಸ್ವಲ್ಪ ಅದೇ ನೀರು ಇಟ್ಟು, ಜಾಸ್ತಿನೇ ನೀರಿಡಬೇಕು, ಅಳತೆಗೆ ತಕ್ಕ ನೀರನ್ನು ಇಡೋದಲ್ಲ, ಜಾಸ್ತಿನೇ ನೀರಿಟ್ಟು ನೆಕ್ಸ್ಟ್ ಒಂದು 5 ವಿಸಿಲ್ ತೆಗಿತೇವೆ ನಾವು, ಮಕ್ಕಳಿರುವ ಕಾರಣ 3 ವಿಸಿಲ್ ಕೂಡ ಸಾಕಾಗುತ್ತೆ. ಆದರೆ ನಾನು ತಂದಿರುವಂಥ ಕುಚ್ಚಲಕ್ಕಿ ಮನೆಯಲ್ಲಿ ಇದು ಮಳೆಗಾಲದಲ್ಲಿ ತಂದಿರುವ ಕಾರಣ ಇದು ಹಾಳಾಗಿದೆ, ಗೊತ್ತಾಯ್ತಾ? ನನಗೆ ಗೊತ್ತೇ ಇರಲಿಲ್ಲ, ನನಗೆ ಫಸ್ಟ್ ಟೈಮ್ ಈ ರೀತಿ ಸಿಕ್ಕಿದ್ದು. ನಾನು ಒಂದು ಲೆಕ್ಕದಲ್ಲಿ ವೀಡಿಯೋ ಮಾಡಿದ್ದು ತುಂಬ ಅನುಕೂಲವಾಯಿತು ನನಗೆ, ಮತ್ತು ನನ್ನ ಹಸ್ಬೆಂಡಿಗೆ ಸಹ ತೋರಿಸ್ಬೇಕು, ಅದಕ್ಕೋಸ್ಕರ ಎಲ್ಲ ನಾನು ತೆಗೆದಿಟ್ಟಿದ್ದೇನೆ. ಮಗು ಕೂಡ ಬಂದ ನೋಡಿ ಯಾವ ರೀತಿ ಕಪ್ಪಾಗಿದೆ ಅಂತೇಳಿ. ಇದು ನಿಜವಾಗಿ ಇದು ಹೊರಗಡೆ ಮಳೆ ನೀರು ತಾಗಲಿಕ್ಕೆ ಇಲ್ಲ, ಹೌದಿಲ್ವಾ? ಗೋಣಿ ಫುಲ್ಲು ದೊಡ್ಡ ಕವರ್ ಆಗಿರುತ್ತಲ್ಲ, ಒಳ್ಳೆ ಸ್ಟ್ರಾಂಗ್ ಗೋಣಿ ಹಾಕಿರ್ತಾರಲ್ಲ. ಇದು ಹೇಗೆ ಇದು ತುಂಬಿಸುವಾಗಲೇ ಈ ರೀತಿ ಆಗಿತ್ತ ಅಕ್ಕಿ? ನನಗಂತೂ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೂ ಈ ರೀತಿ ಏನಾದರೂ ಸಿಕ್ಕಿದೆಯಾ? ನಿಮಗೆ ಕಮೆಂಟ್ ಮಾಡಿ ನನಗೆ. ಓಕೆ, ಮತ್ತು ನೀವು ಸಹ ಏನಾದರೂ ಇದನ್ನು ಗೋಣಿಯನ್ನು ಬಿಚ್ಚೋ ಒಂದು ಒಳ್ಳೆಯ ಟ್ರಿಕ್ಸ್ ಇದ್ದರೆ ನನಗೆ ಕೂಡ ತಿಳಿಸಿ. ನಾನಿಲ್ಲಿ ಸೇರನ್ನು ಬಳಸ್ತೇನೆ ಅಕ್ಕಿಯನ್ನು ಅಳತೆ ಮಾಡಲಿಕ್ಕೆ. ಒಂದು ಅರ್ಧ ಸೇರು ಅಂತೇಳಿದರೆ ಅರ್ಧ kg ಅನಿಸುತ್ತೆ, 1 ಸೇರು ಅಂದರೆ 1 kg. ಇದರಲ್ಲಿ ಅಳತೆ ಮಾಡಿದರೆ ಅಕ್ಕಿ ಎಲ್ಲ ನಮಗೆ ಇಷ್ಟು ಜನರಿಗೆ ಇಷ್ಟು ಹಾಕಲಿಕ್ಕೆ ಅಂತೇಳಿ ಸುಲಭ ಆಗ್ತದೆ. ಹಿಂದಿನ ಕಾಲದಿಂದಲೂ ಕೂಡ ಸೇರನ್ನೇ ಬಳಸ್ತಿದ್ರು ಅಳತೆಯನ್ನೆಲ್ಲ ಮಾಡಲಿಕ್ಕೆ. ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ. ಈಗ ಇನ್ನು ಹೇಳಿ ಸಹ ಯಾರಿಗೆ ಅಂತ ಕಂಪ್ಲೇಂಟ್ ಕೊಡಲಿಕ್ಕೆ ಆಗುತ್ತಾ? ಇದು ಇಲ್ವಲ್ಲ, ನೋಡಬೇಕು, ಹಸ್ಬೆಂಡ್ ಹತ್ರ ಹೇಳಬೇಕು. ಇದು ಅಂಗಡಿಯವರ ಸಮಸ್ಯೆ ಕೂಡ ಆಗಿರ್ಬೋದು, ಅಥವಾ ಏನು ಅಕ್ಕಿಯನ್ನು ರೆಡಿ ಮಾಡ್ತಾರಲ್ಲ ಅವರು ತುಂಬಿಸುವಾಗ ಅವರದ್ದು ಸಮಸ್ಯೆ ಸಹ ಆಗಿರ್ಬೋದು. ಈ ಮಳೆಗಾಲದಲ್ಲಿ ಅಕ್ಕಿಯನ್ನು ತೊಗೊಂಡ್ರೆ ಇದೇ ಸಮಸ್ಯೆ ಬರುತ್ತೆ. ನೀವು ಕೂಡ ಅಷ್ಟೇ, ಬೇಸಿಗೆ ಕಾಲದಲ್ಲೇ ಒಂದು ಸ್ವಲ್ಪ ಸ್ಟಾಕ್ ಇರಬೇಕು, ಹಣ ಇದ್ದರೆ ಸಂಗ್ರಹಣೆ ಮಾಡಿ. ಎಲ್ಲ ಕೂಡ ಅಷ್ಟೇ, ಈ ಮೆಣಸು ಅಥವಾ ಏನಾದರೂ ಆಹಾರ ಸಾಮಗ್ರಿಗಳನ್ನೆಲ್ಲ ಬೇಸಿಗೆ ಕಾಲದಲ್ಲೇ ತಂದೆಲ್ಲ ಒಣಗಿಸಿ ತೆಗೆದಿಟ್ಟರೆ ಒಳ್ಳೆಯದು. ಇದು ಮಳೆಗಾಲ ತಂದಿರೋದ್ರಿಂದ ಅದರಲ್ಲಿ ಆ ರೀತಿ ಹುಳ ಆಗಲಿಕ್ಕೆ ರೆಡಿಯಾಗಿದೆ ನೋಡಿ. ಉಗುರು ಸಲ್ಲ, ಅದು ಒಂಥರ ನೀರೆಲ್ಲ ತಾಗಿ ಥರ ಮುದ್ದೆಗಟ್ಟಿದೆ ನೋಡಿ. ನನಗೆ ಕೂಡ ಫಸ್ಟ್ ಟೈಮ್ ಸಿಕ್ಕಿದ್ದು, ಬೇಜಾರಾಯಿತು ನನಗೆ. ಆದರೆ ಏನು ಮಾಡೋದು, ನಾನು ತೆಗೆದಿಡ್ತೇನೆ. ಸಂಜೆ ಹಸ್ಬೆಂಡ್ ಬಂದು ಏನು ಹೇಳ್ತಾರೆ ನೋಡೋಣ ಅಂತಿದ್ದೇನೆ. ನನ್ನ ಮಗು ಅಕ್ಕಿಯಲ್ಲೆಲ್ಲ ಆಟಾಡ್ತೇನೆ ನಾನು, ಬೇಗ ಬೇಗ ಮುಚ್ಚಿ ಇಡೋದು. ಮಕ್ಕಳೆಲ್ಲರೂ ಹಾಗೆಯೇ ಅಲ್ವಾ? ಮತ್ತು ನಾನು ಸ್ವಲ್ಪ ಫ್ರೀಡಮ್ ಬಿಡೋದು ಮಕ್ಕಳಿಗೆ ಮನಸ್ಸಿಗೆ ಒಂದು ಗಾಯ ಆಗಬಾರ್ದು, ನನ್ನ ಅಮ್ಮ ಅದರಲ್ಲಿ ಆಟಾಡಲಿಕ್ಕೆ ಬಿಡಲಿಲ್ಲ ಹಾಗೆ ಹೀಗೆ ಅಂತ. ಸಮಾಧಾನದಿಂದ ಮಕ್ಕಳಿಗೆ ಈಗ ಆಟಾಡ್ತಾ ಇರ್ತಾನೆ, ನಿಧಾನವಾಗಿ ತೆಗೆದಿಡಬೇಕು ನಾವು, ಗೊತ್ತಾಯ್ತಾ? ಚಿಕ್ಕ ಮಕ್ಕಳಿರುವಾಗ ಸಡನ್ನ ಎಳೆದು ಬಡಿದು ಆ ರೀತಿ ಮಾಡಿದರೆ ಮಕ್ಕಳಿಗೆ ಸಹ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತದೆ. ಅದು ಒಂಥರ ಮಾನಸಿಕ ಟೈಪ್, ಗೊತ್ತಾಯ್ತಾ? ನಾವು ಅವ್ರಿಗೆ ಏನು ಫ್ರೀಡಮ್ ಇದೆ ಅದನ್ನು ಬಿಡಬೇಕು. ಫ್ರೀಡಮ್ ಸ್ವಲ್ಪ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳುವ ಸಮಯದಲ್ಲಿ ಬುದ್ಧಿ ಹೇಳಬೇಕು. ನನ್ನ ಪ್ರಕಾರ ಹಾಗೆಯೇ. ನಾನು ಮುಚ್ಚಳ ಹಾಕಿದರೆ ಸಹ ನನ್ನ ಮಗು ಹಾಕಲಿಕ್ಕೆ ಬಿಡೋದಿಲ್ಲ ನೋಡಿ. ನಾನು ಅದಕ್ಕೆ ಸುಮ್ಮನೆ ಇರ್ತೇನೆ, ಇರಲಿ ಮಗು ಅಲ್ಲ ಅಂತೇಳಿ. ಸ್ವಲ್ಪ ದೊಡ್ಡದಾಗ್ತಾರಲ್ಲ, ಚಿಕ್ಕ ಮಕ್ಕಳಿರುವಾಗ ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳು ಗೊತ್ತಿಲ್ಲದೆ ಮಾಡ್ತಾರೆ. ನಾವು ಕೂಡ ದೊಡ್ಡವರಾದಮೇಲೆ ದೊಡ್ಡ ದೊಡ್ಡ ತಪ್ಪು ಮಾಡ್ತೇವೆ ಅಂದಮೇಲೆ ಚಿಕ್ಕ ಮಕ್ಕಳು ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಕೆಲವರು ನಾನು ತುಂಬ ನೋಡಿದ್ದೇನೆ, ಈ ಥರ ಚಿಕ್ಕ ಮಕ್ಕಳು ಈ ರೀತಿ ಹೊಡೆಯೋದು ಬಡಿಯುವುದು ಅದೆಲ್ಲ ಮಾಡ್ತಾರೆ. ಆ ರೀತಿ ಮಾಡಬಾರ್ದು, ನಿಧಾನವಾಗಿ ಹೇಳಿಕೊಡ್ಬೇಕು. ಓಕೆ ಫ್ರೆಂಡ್ಸ್, ಇಷ್ಟೇ. ಬಾಯ್, ಟೇಕ್ ಕೇರ್.